ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನೆಲ್ಗೆ ಸ್ವಾಗತ. ಇವತ್ತು ಸೀತಾರಾಮಲು ಮೂವಿನಲ್ಲಿ ಕೃಷ್ಣಂರಾಜು ಜಯಪ್ರದಾ ನಟಿಸಿರುವಂತಹ ತೆಲುಗು ಮೂವಿ ಇದು. ತುಂಬ ಅದ್ಭುತವಾದ ಸಾಂಗು, ತೊಲಿ ಸಂಧ್ಯೆ ವೇಳೆಲು ಅಂತ ಸಾಂಗ್ ಬನ್ನಿ ಕೇಳೋಣ. తొలి సంధ్య వేళలో తొలి పొద్దు పుడుపులో తెల్లవారే తూర్పులో వినపించే రాగం భూపాలం ఎగిరొచ్చే కెరటం సింధూరం. తొలి సంధ్య వేళలో తొలి పొద్దు పుడుపులో తెల్లవారే తూర్పులో వినపించే రాగం భూపాలం ఎగిరొచ్చే కెరటం సింధూరం. జీవితమే రంగుల వలయం, దానికి ఆరంభం సూర్యని ఉదయం. జీవితమే రంగుల వలయం, దానికి ఆరంభం సూర్యుని ఉదయం. గడిచే ప్రతి నిమిషం ఎదిగే ప్రతిబింబం, గడిచే ప్రతి నిమిషం ఎదిగే ప్రతిబింబం. ఒదిగే ప్రతి ఉదయం దొరికే ఒక హృదయం, ఆ హృదయం సంధ్యారాగం మేలు కొలిపే అనురాగం. తొలి సంధ్య వేళలో ఆ సాగరమే పొంగుల నిలయం, దానికి ఆలయం సంధ్యా సమయం. సాగరమే పొంగుల నిలయం, దానికి ఆలయం సంధ్యా సమయం. వచ్చే ప్రతి కెరటం చేరదు హది తీరం, వచ్చే ప్రతి కెరటం చేరదు హది తీరం. లేచే ప్రతి కెరటం అది అంటదు ఆకాశం, ఆకాశంలో ఒక మేఘం మేలు కొలిపే అనురాగం. తొలి సంధ్య వేళలో తొలి పొద్దు పుడుపులో తెల్లవారే తూర్పులో వినపించే రాగం భూపాలం ఎగిరొచ్చే కెరటం సింధూరం. ಫ್ರೆಂಡ್ಸ್, ಈ ಸಾಂಗು ಎಲ್ಲರಿಗೂ ಇಷ್ಟ ಆಗಿರುವಂತಹ ಸಾಂಗು. ಪ್ರತಿಯೊಬ್ಬರೂ ಇಷ್ಟಪಡ್ತೀರಾ ಅಂತ ಕೂಡ ನಾನು ಅಂದ್ಕೊಳ್ತೀನಿ. ನಾನು ಚೆನ್ನಾಗಿ ಹಾಡಿದ್ದೀನಿ ಅಂತ ಕೂಡ ನಾನು ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಸೀತಾರಾಮಲು ಮೂವಿನಲ್ಲಿ ಕೃಷ್ಣಂರಾಜು ಜಯಪ್ರದಾಗೆ ಈ ಸಾಂಗು ಕೊಟ್ಟಿರೋದು. ಕೃಷ್ಣಂರಾಜು ಈ ಸಾಂಗನ್ನು ಹಾಡಲಿಕ್ಕೆ ಕೊಟ್ಟಿರುವಂಥ ಸಾಂಗು ತುಂಬ ಅದ್ಭುತವಾದಂತಹ ಸಾಂಗು. ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅಷ್ಟು ಅದ್ಭುತವಾಗಿದೆ. ನೋಡಿ, ಈ ಸಾಂಗಿಗೆ ಅರ್ಥ ಎಷ್ಟು ಅದ್ಭುತವಾಗಿದೆ ನೋಡಿ. ನಿಜವಾಗ್ಲೂ ಆ ಮೂವಿ ನೋಡಬೇಕು ಫ್ರೆಂಡ್ಸ್. ಮೂವಿ ನೋಡಿದ್ರೆ ಈ ಸಾಂಗಿಗೆ ತುಂಬ ಅರ್ಥ ಇದೆ. ಆ ಮೂವಿ ನೋಡಿ, ಸೀತಾರಾಮಲು ಅಂತ ಮೂವಿ, ಆ ಮೂವಿನ ನೋಡಿ ಫ್ರೆಂಡ್ಸ್. ತುಂಬ ಅದ್ಭುತವಾದಂತಹ ಮೂವಿ, ತುಂಬ ಅದ್ಭುತವಾದಂಥ ಸಾಂಗು. ನಟರು ಕೂಡ ತುಂಬಾ ಒಳ್ಳೆ ಆ್ಯಕ್ಟರ್ಸ್ ಅವರಿಬ್ಬರು. ಕೃಷ್ಣಂರಾಜು ಜಯಪ್ರದಾ ಅವರು ಕೂಡ ತುಂಬ ಒಳ್ಳೆ ಆ್ಯಕ್ಟರ್ಸ್ ಫ್ರೆಂಡ್ಸ್. ಈ ಸಾಂಗು ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ನೋಡಿ ಕೇಳಿ ಈ ಸಾಂಗನ್ನು ಪ್ರತಿಯೊಬ್ಬರು
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಹೊಸ್ದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ವೀಡಿಯೋಸ್ ನೋಡುವಂಥವ್ರಿಗೂ ನೋಡದೇ ಇರುವಂಥವ್ರಿಗೂ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಈ ಸೀತಾರಾಮಲು ಮೂವಿನಲ್ಲಿ ನಟಿಸಿರುವಂತಹ ಕೃಷ್ಣಂರಾಜು, ಜಯಪ್ರದಾ ಅವ್ರಿಗೂ ಕೂಡ ನಮ್ಮ ಎಲ್ಲರ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ ಫ್ರೆಂಡ್ಸ್. ನಾನು ಕೂಡ ಅವರಿಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಅದ್ಭುತವಾದಂತಹ ಸಾಂಗನ್ನು ಪ್ರತಿಯೊಬ್ಬರು ಕೇಳಿ ಸಂತೋಷಪಡಿ. ನೋಡಿ, ಅರ್ಥ ಏನಿದೆ. ತೊಳಿ ಸಂಧ್ಯಾ ವೇళలో ಅಂದರೆ ಬೆಳಿಗ್ಗೆ సంధ్యా వేళ తొలి పొద్దు పుడుపులో తెలవారి తూర్పులో వినిపించే రాగం భూపాలం ఎగురొచ్చే కెరటం ಸಿಂಧೂರಂ. ಅಂದರೆ ಅದು ಬೆಳಿಗ್ಗೆ ಹೊತ್ತು ಹುಟ್ಟುವಾಗ, ಸೂರ್ಯನು ಹುಟ್ಟುವಾಗ ಅಷ್ಟು ಕಲರ್ಫುಲ್ಲಾಗಿ ಕೆಂಪಿಗೆ ಒಂದು ಸಿಂಧೂರ ಅಂತಂದರೆ ಇದು ಕುಂಕುಮದ ಥರ ಕಲರಾಗಿ ಬರೋದೆ ಈ ಸೂರ್ಯನ ಬೆಳಕು ಅಂತ ಎಷ್ಟು ಅದ್ಭುತವಾಗಿದೆಯಲ್ಲ. ಅದಕ್ಕೆ ಜೀವನ ಕೂಡ ಎಷ್ಟೇ ಬೇರೆ ಬೇರೆ ಕಲರ್ ಥರ ಜೀವನ ಕೂಡ ನಡೆಯುತ್ತೆ ಅಂತ ಇದರಲ್ಲಿ ನೋಡಿ. ಜೀವಿತಮೇ ರಂಗುಲ ವಲಯಂ ಅಂದರೆ ಜೀವನನೇ ಕಲರ್ಫುಲ್ಲಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ದಾನಿಕೆ ಆರಂಭಂ ಸೂರ್ಯನ ಉದಯಂ, ಅದಕ್ಕೆ ಆರಂಭನೇ ಸೂರ್ಯ ಉದಯ ಅಂತಂದರೆ ಸೂರ್ಯನು ಉದಯಿಸುವಾಗಂತಹ ಎಷ್ಟು ಕಲರ್ಫುಲ್ಲಾಗಿ ಕಲರ್ಸ್ ಆಗಿ ಯೆಲ್ಲೋ, ಗ್ರೀನು, ರೆಡ್ಡು, ಎಂಥ ಕಲರ್ಸು 7 ಕಲರ್ಸು, ಆ ಕಲರ್ಸ್ ಎಲ್ಲನೂ ಕೂಡ ಎಷ್ಟು ಅದ್ಭುತವಾಗಿ ಹುಟ್ಟುತ್ತೋ ಸೂರ್ಯ, ಅದೇ ರೀತಿ ಮನುಷ್ಯರ ಜೀವನ ಕೂಡ ಅಂತ ಈ ಸಾಂಗಲ್ಲಿ ಬರೆದಿರೋದು ಉಂಟು. ಅದೇ ಅರ್ಥಪೂರ್ವಕವಾಗಿದೆ. ಮನುಷ್ಯರ ಜೀವನ ಕೂಡ ಅಷ್ಟೇ ಅರ್ಥಪೂರ್ವಕವಾಗಿದೆ ಫ್ರೆಂಡ್ಸ್. ಇದನ್ನು ನಿಜವಾಗ್ಲೂ ನಾವು ಅರ್ಥ ಮಾಡಿಕೊಂಡ್ರೆ ಎಷ್ಟು ಅದ್ಭುತವಾಗಿದೆಯಲ್ಲ. ತುಂಬಾ ಅದ್ಭುತವಾಗಿದೆ. గడిచే ప్రతి నిమిషం ఎదిగే ప్రతిబింబం ఒదిగే ప్రతి ఉదయం దొరికే ఒక హృదయం, ఆ హృదయంలో సంధ్యారాగం మేలుకొలిపే అనుರಾಗಂ. ಅಂದರೆ ನಾವು ಒಂದೊಂದು ನಿಮಿಷಕ್ಕೂ ನಾವು ಪ್ರತಿಯೊಂದು ನಿಮಿಷಕ್ಕೂ ನಾವು ನಡ್ಕೊಂಡು ಅಂಥ ರೀತಿ ಮತ್ತು ಪ್ರತಿಯೊಂದು ನಿಮಿಷಕ್ಕೂ ಚೇಂಜ್ ಆಗುವಂಥ ರೀತಿಗಳು ಮತ್ತು ಒಂದು ಹೃದಯ ಕೂಡ ಅದೇ ರೀತಿ ಒಂದೊಂದು ನಿಮಿಷಕ್ಕೂ ಒಂದೊಂದು ಥರ ಬೀಟ್ಸು ಹೊಡೆಯೋದು, ಎಲ್ಲನೂ ಕೂಡ ಸೇರಿಸಿ ಎಷ್ಟು ಅರ್ಥಪೂರ್ವಕವಾಗಿ ಬರೆದಿದ್ದಾರೆ ನೋಡಿ. ಸಾಗರಮೇ ಪೊಂಗುಲ ನಿಲಯಂ ದಾನಿಕೆ ಹಾಲಿಯಂ ಸಂಧ್ಯಾರಾಗಂ. ಸಾಗರದಲ್ಲಿ ಸಮುದ್ರದಲ್ಲಿ ಅಂದರೆ ಕೆರೆಟಗಳು ಬರುತ್ತೆ ನೋಡಿ ಫ್ರೆಂಡ್ಸ್, ಅಂದರೆ ಹಳಿಗಳು. ಆ ಹಳಿಗಳು ಎಲ್ಲಿ ಉಕ್ಕಿ ಹರಿತಾ ಇರ್ತಾವೋ ಅದೇ ಥರ ಈ ಸಂಸಾರದಲ್ಲೂ ಅಷ್ಟೇ, ಮನುಷ್ಯನ ಜೀವನದಲ್ಲೂ ಅಷ್ಟೇ, ಸೂರ್ಯನ ಹುಟ್ಟುವಾಗ ಬರುವಂತಹ ಕಲರ್ಫುಲ್ಲು ಚೇಂಜಸ್ ಕೂಡ ಅಷ್ಟೇ. ಎಲ್ಲ ನೋಡಿ ಎಷ್ಟು ಅದ್ಭುತವಾಗಿದೆಯಲ್ಲ. ಇದೆಲ್ಲ ನಿಜವಾಗ್ಲೂ ತುಂಬ ಅದ್ಭುತವಾದಂತಹ ಸಾಂಗು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ. వచ్చే ప్రతి కెరటం చేరదు హది ತೀರಂ ಅಂದರೆ ಮಧ್ಯದಲ್ಲಿ ಸಾಗರದಲ್ಲಿ ಸಮುದ್ರದಲ್ಲಿ ಎದ್ದು ಬರುವಂತಹ ಹಳೆಗಳು ಯಾವುದು ಎಲ್ಲನೂ ಕೂಡ ದಡ ಸೇರುತ್ತೆ ಅನ್ನೋದು ಇಲ್ಲ. ಯಾವುದೋ ಒಂದು ಕೆರಟ ಅಂತಂದರೆ ಯಾವುದೋ ಒಂದು ಹಳೆ ಮಾತ್ರ ದಡ ಸೇರ್ಬೋದು, ಪ್ರತಿಯೊಂದೂ ದಡ ಸೇರೋಕ್ಕಾಗಲ್ಲ. ಅಂದರೆ ಮನುಷ್ಯನ ಜೀವನವೂ ಇಷ್ಟೇ, ಎಲ್ಲರೂ ದಡ ಸೇರೋಕ್ಕೆ ಆಗೋದಿಲ್ಲ. 100 ಇಯರ್ಸ್ ಯಾರಾದರೂ ಬದುಕೋಕ್ಕಾಗುತ್ತಾ? ಆಗಲ್ಲ. ಯಾರೋ ಒಬ್ಬೊಬ್ಬರು ಮಾತ್ರ ಬದುಕ್ಬೋದು 100 ಇಯರ್ಸು ಅಲ್ವಾ? ಹಾಗೆ ಇದು ಕೂಡ ಅಷ್ಟೇ. ಸಮುದ್ರದ ಅಲೆಗಳು ಹೇಗೆ ಒಂದೊಂದು ದಡ ಸೇರುತ್ತೋ, ಹೇಗೆ ಒಂದೊಂದು ಮಧ್ಯದಲ್ಲೇ ನಿಂತೋಗುತ್ತೆ, ಅದೇ ರೀತಿ ಮನುಷ್ಯನ ಜೀವನ ಕೂಡ ಅಂತ ಈ ಸಾಂಗಲ್ಲಿ ಬರೆದಿದ್ದಾರೆ. ಅರ್ಥ ನೋಡಿ ಎಷ್ಟು ಅದ್ಭುತವಾಗಿದೆ. ఆకాశంలో ఒక మేఘం మేలు కొలిపే అనురాగం తొలి సంధ్య వేళలో తొలిపొద్దు పులవు. ಅಂದರೆ ಆಕಾಶದಲ್ಲಿ ಒಂದು ಮೇಘ ಅಂತಂದರೆ ಒಂದು ಇದಿರುತ್ತೆ ನೋಡಿ, ಬಿಳಿ ಮೋಡಗಳಿರುತ್ತೆ ಮತ್ತು ಕಪ್ಪು ಮೋಡಗಳಿರುತ್ತೆ. ಇಂಥ ಮೋಡಗಳಲ್ಲಿ ಯಾವುದಾದ್ರೂ ಒಂದು ಮಾತ್ರ ನಮಗೆ ಮಳೆ ಸುರಿಬೋದೇ ಹೊರತು ಎಲ್ಲ ಮೋಡಗಳು ಮಳೆ ಸುರಿಯೋಕ್ಕಾಗತ್ತಾ?
ಆ ರೀತಿ ಪ್ರತಿಯೊಂದೂ ಮಳೆ ಸುರಿಯೋಕ್ಕಾಗಲ್ವಲ್ಲ, ಆ ರೀತಿ ಎಲ್ಲ ಅದ್ಭುತವಾದಂತಹ ಈ ಸಾಂಗಿಗೆ ಅಷ್ಟು ಅರ್ಥಪೂರ್ವಕವಾಗಿದೆ. ಈ ಸಾಂಗನ್ನು ನಿಜವಾಗ್ಲೂ ತೆಲುಗಿನಲ್ಲಿ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಫ್ರೆಂಡ್ಸ್. ಈ ಬರೆದಂತಹ ಮಹಾನ್ ವ್ಯಕ್ತಿ ಯಾರೋ ಅವ್ರಿಗೆ ನಮ್ಮೆಲ್ಲರ ಹ್ಯಾಟ್ಸಪ್ಪನ್ನು ಹೇಳೋಣ. ಪ್ರತಿಯೊಬ್ಬರೂ ಕೂಡ ಧನ್ಯವಾದಗಳನ್ನು